ಸೊ ಡಿಫೆನ್ಸ್ ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಸಂಪ್ರೀತಿ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸಂಪ್ರೀತಿ ಇದೆಯಲ್ಲ, ಇದು ಪ್ರಮುಖವಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಆಗಿದೆ. ಇದು 9ನೆಯ ಆವೃತ್ತಿಯ ಜಂಟಿ ಸಮರಾಭ್ಯಾಸ ಅಂತ ನಾವು ಹೇಳ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ ನೋಡೋಣ. ಸೊ ಬಾರ್ಡರ್ ರಸ್ತೆಗಳ ಸಂಸ್ಥೆ ಯಾವ ನದಿಯ ಮೇಲೆ 360 ಅಡಿ ಉದ್ದದ ತೂಗು ಸೇತುವೆಯನ್ನು ತೆರೆಯಿತು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಸೊ ಯಾವ ಒಂದು ನದಿ ಅಂತ ಹೇಳಬೇಕಂದ್ರೆ ತೀಸ್ತಾ ನದಿ. ಆಪ್ಷನ್ ಎ ತೀಸ್ತಾ ನದಿ. ಈ BRO, ಸೊ BRO ಇದೆಯಲ್ಲ, ಸೊ ಅದು ಕೂಡ ತುಂಬಾ ಚರ್ಚೆಯಲ್ಲಿರುವಂಥದ್ದು ಅಂತ ಹೇಳ್ಬೋದು, ದ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ. ಸೊ ಇದು ಇದೆಯಲ್ಲ ಎಲ್ಲಿ ಅಂತ ಹೇಳಬೇಕಂದ್ರೆ ಸಿಕ್ಕಿಂನಲ್ಲಿ. ಸೊ ನಾರ್ತ್ ಸಿಕ್ಕಿಂನಲ್ಲಿ 360 ಅಡಿ ಉದ್ದದ ತೂಗು ಸೇತುವೆಯನ್ನು ಅನಾವರಣ ಮಾಡಲಾಗಿದೆ, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ಹೇಳ್ಬೋದಾಗಿದೆ. ಯಾವ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಅಂತ ನಿಮಗೆ ಕೇಳಿದರೆ ಸ್ವಸ್ತಿಕ್ ಅನ್ನುವಂತಹ ಪ್ರಾಜೆಕ್ಟ್ನ ಅಡಿಯಲ್ಲಿ ಸೊ ಇಷ್ಟು ಅಡಿ ಉದ್ದದ ತೂಗು ಸೇತುವೆಯನ್ನು ತೀಸ್ತಾ ನದಿಗೆ ಸಂಬಂಧಪಟ್ಟಂತೆ ಅದನ್ನು ಅನಾವರಣಗೊಳಿಸಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಪಿಚ್ ಬ್ಲ್ಯಾಕ್ ಬಹುಪಕ್ಷೀಯ ವಾಯು ಯುದ್ಧ ತರಬೇತಿ ವ್ಯಾಯಾಮವನ್ನು ಯಾವ ದೇಶದ ವಾಯುಪಡೆಯು ಆಯೋಜಿಸಿದೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಈ ಪಿಚ್ ಬ್ಲ್ಯಾಕ್ ಇದೆಯಲ್ಲ ಪ್ರಮುಖವಾಗಿ ಆಸ್ಟ್ರೇಲಿಯಾ. ಸೊ ಪಿಚ್ ಬ್ಲ್ಯಾಕ್ ಇದು ಮಲ್ಟಿಲ್ಯಾಟ್ರಲ್ ಏರ್ ಕಾಂಬ್ಯಾಟ್ ಟ್ರೈನಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದಾಗಿದೆ. ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ನೊಂದಿಗೆ ಭಾರತದ ಒಂದು ಮಲ್ಟಿಲ್ಯಾಟ್ರಲ್ ಸಮರಾಭ್ಯಾಸ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ಸರಿಯಾದಂಥ ಉತ್ತರ. ಮತ್ತು ನಿಮಗೆ ಲೀಕ್ ಆಗಿರುವಂಥ ಕೀ ಆನ್ಸರ್ನಲ್ಲಿ ಒಂದು ಬಂದಿದೆ ನಿಮಗೆ ಜಂಟಿ ಸಮರಾಭ್ಯಾಸದ ಕುರಿತಾಗಿ. ಸೊ ಅದಕ್ಕೆ ಇದು ಮಾಮೂಲಾಗಿ ಬರುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ರಫೇಲ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಭಾರತಕ್ಕೆ ತಲುಪಿಸುತ್ತಿರುವಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು ಯಾವುದು ಅಂತ ಹೇಳಬೇಕಂದ್ರೆ ಫ್ರಾನ್ಸ್. ಸೊ ಫ್ರಾನ್ಸ್ ಇದೆಯಲ್ಲ ಟೋಟಲ್ ಆಗಿ 36 ರಫೇಲ್ ಯುದ್ಧ ವಿಮಾನಗಳನ್ನು ತರಿಸಲಿಕ್ಕೋಸ್ಕರ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಒಪ್ಪಂದ ಆಗಿದೆ. ಮೊದಲ ಹಂತದಲ್ಲಿ 5 ಯುದ್ಧ ವಿಮಾನಗಳು ಬಂತು. ಎಲ್ಲಿ ಬಂತು ಅಂತ ಹೇಳಬೇಕಂದ್ರೆ ಅಂಬಾಲಾದಲ್ಲಿ ಬಂತು. ಅಂಬಾಲಾ ಹರಿಯಾಣದಲ್ಲಿ 5 ಸ್ಟಾರ್ಟಿಂಗ್ನಲ್ಲಿ ಬಂತು. ಸೊ ಇದನ್ನು ಆದಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ Su-30 MKI ವಿಮಾನವನ್ನು ಯಾವ ಸಂಸ್ಥೆ ನಿರ್ಮಿಸುತ್ತಿದೆ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ Su-30 MKI ಏರ್ಕ್ರಾಫ್ಟ್ ಇದೆಯಲ್ಲ ಇದನ್ನು ಏನು ಬಿಲ್ಡ್ ಬೈ ಅಂತ ಹೇಳಬೇಕಂದ್ರೆ ನಮ್ಮ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಇದೆಯಲ್ಲ ಅದು ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಯಾವ ಏರೋಸ್ಪೇಸ್ ಕಂಪನಿಯು 22 ಅಪಾಚೆ ಮತ್ತು 15 ಚಿನೂಕ್ ಮಿಲಿಟರಿ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆಗೆ ತಲುಪಿಸುವುದನ್ನು ಪೂರ್ಣಗೊಳಿಸಿದೆ? ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೋದ ಬಾರಿ ಅಂದರೆ 2020ರಲ್ಲಿ ನಮ್ಮ ಗಣರಾಜ್ಯೋತ್ಸವದ ದಿನ ಈ 2 ಹೆಲಿಕಾಪ್ಟರ್ಗಳು ಉಡಾವಣೆ ಮಾಡಿತ್ತು ಅಂತ ಹೇಳ್ಬೋದಾಗಿದೆ. ಮತ್ತು ನಾವಿದ್ದೀವಲ್ಲ ಬೋಯಿಂಗ್, ಸರಿಯಾದ ಉತ್ತರ ಬೋಯಿಂಗ್. ಸೊ ಬೋಯಿಂಗ್ನೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ವಿ. 22 ಅಪಾಚೆ ಮತ್ತು 15 ಚಿನೂಕ್ ಮಿಲಿಟರಿ ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ಅದು ಕೊಡುವಂತಹ ಒಂದು ದೃಷ್ಟಿಯಿಂದ. ಓಕೆ, ನೆಕ್ಸ್ಟ್. ರಫೇಲ್ ಫೈಟರ್ ಜೆಟ್ಗಳ ಮೊದಲ ಬ್ಯಾಚನ್ನು IAFನ ಯಾವ ಸ್ಕ್ವಾಡ್ರನ್ಗೆ ಸೇರಿಸಿಕೊಳ್ಳಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಕ್ವಾಡ್ರನ್ 4 ಟೈಗರ್ಸ್, ಸ್ಕ್ವಾಡ್ರನ್ 6 ಕೋಬ್ರಾಸ್, ಸ್ಕ್ವಾಡ್ರನ್ 17 ಗೋಲ್ಡನ್ ಬಾಣಗಳು ಮತ್ತು ಸ್ಕ್ವಾಡ್ರನ್ 52 ಡ್ರ್ಯಾಗನ್ಗಳು ಅಂತ ಇದೆ. ಇಲ್ಲಿ ಸ್ಕ್ವಾಡ್ರನ್ಗಳು ಅಂತ ಹೇಳಬೇಕಂದ್ರೆ ಒಂದು ರೀತಿಯಲ್ಲಿ ಯೂನಿಟ್ ಅಂತ ಹೇಳ್ಬೋದು ಅಥವಾ ಒಂದು ಘಟಕ. ಯಾವ ಘಟಕಕ್ಕೆ ಈ ಫಸ್ಟ್ ಬ್ಯಾಚ್ನಲ್ಲಿ ಬಂದಂತಹ ಈ ಯಾವುದು ರಫೇಲ್ ಯುದ್ಧ ವಿಮಾನಗಳನ್ನು ಸೇರಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾರೆ. ಸೊ ಸ್ಕ್ವಾಡ್ರನ್ 17 ಗೋಲ್ಡನ್ ಆ್ಯರೋಸ್ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಅಂತ ಹೇಳ್ಬೋದು. ಸೊ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಂತು, ಅಂಬಾಲಾ ಹರಿಯಾಣದಲ್ಲಿ ಅಂತ ನಾವು ಹೇಳ್ಬೋದಾಗಿದೆ. ಓಕೆ, ನೆಕ್ಸ್ಟ್ ನೋಡಿ. ಪೃಥ್ವಿ 2 that was test fired by the Defense Research and Development Organization belongs to which category of equipment ಅಂತ ಇದೆ. ಅಂದರೆ ಈ DRDO ಕಡೆಯಿಂದ ಪೃಥ್ವಿ 2 ನಾವೇನು ಮಾಡಿದ್ವಿ, ಟೆಸ್ಟ್ ಫೈರ್ ಮಾಡಿದ್ವಿ. ಸೊ ಅದನ್ನು ಅದು ಯಾವ ರೀತಿಯಾದಂತಹ ಒಂದು ಯುದ್ಧ ವಿಮಾನ ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಆಮೇಲೆ ಆ್ಯಂಟಿ ಶಿಪ್ ಮಿಸೈಲ್,
ಅದೇ ರೀತಿಯಾಗಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಇದೆ. ಸೊ ಇದು ಯಾವುದು ಅಂತ ಹೇಳಬೇಕಂದ್ರೆ ಆಪ್ಷನ್ ಎ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಇದೆಯಲ್ಲ ಅದು ಸರಿಯಾಗಿದೆ, ಪೃಥ್ವಿ 2. ಸೊ ಸ್ಲೀನೆಕ್ಸ್ ಇಸ್ ಅ ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ. ಸೊ ಸ್ಲೀನೆಕ್ಸ್ ಅನ್ನೋದು ಇದು ಪ್ರಮುಖವಾಗಿ ಭಾರತ ಮತ್ತು ಯಾವ ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸ ಅಂತ ಕೇಳಿದ್ದಾರೆ. ಸೊ ಇದು ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾದ ನಡುವಿನ 8ನೇ ಆವೃತ್ತಿಯ ಏನು ಸಮರಾಭ್ಯಾಸ ಆಗಿದೆ ಅಂತ ಹೇಳ್ಬೋದಾಗಿದೆ. ಅಕ್ಟೋಬರ್ ತಿಂಗಳಿನಲ್ಲಿ ಇದು ನಡೆಯಿತು. ದೇಶದ ಮೊದಲ ಸುಧಾರಿತ ಹೈಪರ್ಸೋನಿಕ್ ವಿಂಡ್ ಟನಲ್ ಪರೀಕ್ಷಾ ಸೌಲಭ್ಯವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ದ ಕಂಟ್ರೀಸ್ ಫಸ್ಟ್ ಅಡ್ವಾನ್ಸ್ಡ್ ಹೈಪರ್ಸೋನಿಕ್ ವಿಂಡ್ ಟನಲ್ ಟೆಸ್ಟ್ ಫೆಸಿಲಿಟಿ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಸಿಟಿ ಅಂತ. ಸೊ ಸರಿಯಾದ ಉತ್ತರ ಹೈದರಾಬಾದ್, ಆಪ್ಷನ್ ಬಿ ಹೈದರಾಬಾದ್ ಅಂತ ಹೇಳ್ಬೋದು. ಸೊ ನಮ್ಮ ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂತಹ ರಾಜನಾಥ್ ಸಿಂಗ್ ಅವರು ಇದರ ಒಂದು ಉದ್ಘಾಟನೆ ಮಾಡಿದರು ಅಂತ ಹೇಳ್ಬೋದು. ಇದನ್ನು HWT ಅಂತ ಹೇಳ್ತೀವಿ. ಸೊ ಒಂದು ವೇಳೆ ನಿಮಗೆ ಎಕ್ಸಾಮ್ನಲ್ಲಿ HWT ಫುಲ್ ಫಾರ್ಮ್ ಹೇಳಿ ಅಂತ ಕೂಡ ಕೇಳ್ಬೋದು. ಸೊ ಹೈಪರ್ಸೋನಿಕ್ ವಿಂಡ್ ಟನಲ್ ಅಂತ ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಸೊ LCA ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಹೇಳ್ಬೋದು. ಇದ್ರ ಮೇಲೆಲ್ಲ ನಿಮಗೆ ಈಗಾಗಲೇ KSನಲ್ಲಿ ಕ್ವಶನ್ ಬಂದಿದೆ. ಸೊ LCA ತೇಜಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ವಿಚ್ ಆರ್ಗನೈಸೇಷನ್? ಸೊ ಈ ಒಂದು ತೇಜಸ್ಸನ್ನು ಯಾವ ಸಂಸ್ಥೆ ಅದನ್ನು ಏನು ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ HAL. ಸೊ HAL ಇದೆಯಲ್ಲ, ಪ್ರಮುಖವಾಗಿ ನರೇಂದ್ರ ಮೋದಿ ಅವರ ಒಂದು ಅವರ ಒಂದು ಸಹಕಾರದೊಂದಿಗೆ 48,000 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಒಂದು LCA ತೇಜಸ್ ಏರ್ಕ್ರಾಫ್ಟನ್ನು ನಾವು HAL ಕಂಪನಿ ಅದನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಇದಿಷ್ಟು 10 ಪ್ರಮುಖವಾದ ಪ್ರಶ್ನೆಗಳಾಗಿತ್ತು. ಮತ್ತೆ ಕೊಡ್ತೀನಂತೆ. ಇವಾಗ ಎಲ್ಲ ಒಂದು ಕ್ಷೇತ್ರದಿಂದ 10 ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ಈಗ ಸ್ಪೋರ್ಟ್ಸ್ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ. ದಿವಂಗತ ಬಾಸ್ಕೆಟ್ಬಾಲ್ ಆಟಗಾರರನ್ನು ಇತ್ತೀಚೆಗೆ ಬಾಸ್ಕೆಟ್ಬಾಲ್ ಹಾಲ್ ಆಫ್ ಫೇಮ್ನ ಅಂತಿಮ ಆಟಗಾರ ಎಂದು ಹೆಸರಿಸಲಾಯಿತು. ಸೊ ವಿಚ್ ಲೇಟ್ ಬಾಸ್ಕೆಟ್ಬಾಲ್ ಪ್ಲೇಯರ್ ವಾಸ್ ರೀಸೆಂಟ್ಲಿ ನೇಮ್ಡ್ ಫೈನಲಿಸ್ಟ್ ಆಫ್ ಬಾಸ್ಕೆಟ್ಬಾಲ್ ಹಾಲ್ ಆಫ್ ಫೇಮ್ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರು ಅಂತ ಹೇಳಬೇಕಂದ್ರೆ ಕೋರ್ಬ್ ಬ್ರ್ಯಾಂಟ್, ಆಪ್ಷನ್ ಸಿ ಸರಿಯಾದಂಥ ಒಂದು ಉತ್ತರ. ಮುಂದಿನ ಪ್ರಶ್ನೆ, 2024ರ ಬೇಸಿಗೆ ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಪ್ಯಾರಿಸ್ನಲ್ಲಿ ನಡೆಯಲಿದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಕೇಳ್ತಾನೆ ಇರ್ತಾರೆ ಮುಂದಿನ ಒಂದು ಸಮರ್ ಒಲಿಂಪಿಕ್ಸ್ ಆಗಿರ್ಬೋದು ಎಲ್ಲಿ ನಡೆಯುತ್ತೆ ಅಂತ. ಸೊ ಪ್ಯಾರಿಸ್ ಸರಿಯಾದ ಉತ್ತರ. ಇತ್ತೀಚೆಗೆ ನಿಧನರಾದ ವಸಂತ್ ರಾಯ್ಜಿ ಭಾರತದ ಅತ್ಯಂತ ಹಳೆಯ ಕ್ರೀಡಾಪಟು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಸೊ ಇವರು ಸಂಬಂಧಪಟ್ಟಿರೋದು ಯಾವುದಕ್ಕೆ? ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ವೆರಿ ಇಂಪಾರ್ಟೆಂಟ್. ಮತ್ತು ನಿಮಗೆ ಲೀಕ್ ಆದಂತಹ ಕೀ ಆನ್ಸರ್ನಲ್ಲಿ ಮೃತಪಟ್ಟವರ ಕುರಿತಾಗಿ ಕೂಡ ಕೇಳಿದ್ದಾರೆ. ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುರಿತಾಗಿ ಕೇಳಿದರು. ಸೊ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಏನೋ ಕ್ವಶನ್ ಬಂದಿತ್ತು. ಸೊ ಸಂಗೀತ ನಿರ್ದೇಶಕರು ಅಂತ ಕೀ ಆನ್ಸರ್ನಲ್ಲಿ ಇದೆ. ಸೊ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರದ್ದು ಇತ್ತು. ಇವಾಗ ನಿಮಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಆದಂತಹ ನಂಬೂದರಿ ಅವರ ಕುರಿತಾಗಿ ನಿಮಗೆ ಕ್ವಶನನ್ನು ಕೇಳ್ಬೋದು. ಸೊ ಈ ರೀತಿಯಾಗಿ ಭಾಳಷ್ಟು ಕ್ವಶನ್ಗಳು ಇದೆ. ಈಗಾಗಲೇ ನಾನು ಮಾಡಿ ಕೊಟ್ಟಿದ್ದೀನಿ. ನೀವು ಆಡಿಯೋಗಳನ್ನು ಅಂದರೆ ವಿಡಿಯೋಗಳನ್ನು ನೋಡೋದು ಅಷ್ಟೇ ಬಾಕಿ ಇದೆ. ನೆಕ್ಸ್ಟ್, ಏಷ್ಯನ್ ಯೂತ್ ಪ್ಯಾರಾ ಕ್ರೀಡಾಕೂಟದ 4ನೇ ಆವೃತ್ತಿ ಎಲ್ಲಿ ನಡೆಯಲಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಬಹರೇನ್ ಸರಿಯಾದ ಉತ್ತರ. ಸೊ ಇದು ಡಿಸೆಂಬರ್ನಲ್ಲಿ ನಡೆಯಿತು ಅಂತ ಹೇಳ್ಬೋದು. ಫಿಫಾ ವಿಶ್ವಕಪ್ 2022ರ ಪಂದ್ಯಾವಳಿಗೆ ಆತಿಥ್ಯ ವಹಿಸುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಕತಾರ್. ಸೊ ಕತಾರ್ 2022ರ ಈ ಒಂದು ಟೂರ್ನಾಮೆಂಟ್ನ ಆತಿಥ್ಯ ವಹಿಸುವಂಥ ಒಂದು ದೇಶ. ಫಾರ್ಮುಲಾ 1 ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದ ರೇಸಿಂಗ್ ಚಾಲಕ ಯಾರು? ಇದು ವೆರಿ ಇಂಪಾರ್ಟೆಂಟ್. ಯಾರು ಅಂತ ಹೇಳಬೇಕಂದ್ರೆ ಲೇವಿಸ್ ಹ್ಯಾಮಿಲ್ಟನ್, ಆಪ್ಷನ್ ಎ ಲೇವಿಸ್ ಹ್ಯಾಮಿಲ್ಟನ್. ಸೊ ಈ ಒಂದು ಹಂಗೇರಿಯಲ್ಲಿ ನಡೆದಂಥದ್ದು ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ICC 3 ಟ್ರೋಫಿಗಳನ್ನು ಗೆಲ್ಲಲು ತನ್ನ ತಂಡವನ್ನು ಮುನ್ನಡೆಸಿದ ವಿಶ್ವದ ಏಕೈಕ ಕ್ರಿಕೆಟ್ ಕ್ಯಾಪ್ಟನ್ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. 3 ಟೂರ್ನಾಮೆಂಟ್ಗಳಲ್ಲಿ ಅವರೇ ಕ್ಯಾಪ್ಟನ್ ಆಗಿದ್ದರೂ ಕೂಡ 3ರಲ್ಲಿಯೂ ಕೂಡ ಅವರು ಜಯ ಸಾಧಿಸಿರೋದ್ರಿಂದ
ಮಹೇಂದ್ರ ಸಿಂಗ್ ಧೋನಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಖೇಲ್ ರತ್ನ ಪ್ರಶಸ್ತಿ ಪಡೆದ ಮನಿಕಾ ಬಾತ್ರಾ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಸೊ ಇದೆಲ್ಲ ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ ಪಕ್ಕ ಅಂತ ಅಂದ್ಕೊಳ್ಳಿ. ದ್ರೋಣಾಚಾರ್ಯ ಅವಾರ್ಡ್, ಅರ್ಜುನ್ ಅವಾರ್ಡ್, ಸೊ ಇದೆಲ್ಲ ಖೇಲ್ ರತ್ನ ಅವಾರ್ಡ್, ಇವುಗಳ ಪ್ರೈಸ್ ಅಮೌಂಟ್ ಚೇಂಜ್ ಆಗಿರೋದು ಮತ್ತು ಯಾರಿಗೆ ಪ್ರಶಸ್ತಿ ಲಭ್ಯ ಆಗಿರೋದು ಪಕ್ಕಾ ಒಂದು ಕ್ವಶನ್. ಸೊ ಅದಕ್ಕೆ ಇಲ್ಲಿ ನೋಡಿ, ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮನಿಕಾ ಬಾತ್ರಾ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಇಲ್ಲಿ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಯಾವುದು? ಟೇಬಲ್ ಟೆನ್ನಿಸ್, ಆಪ್ಷನ್ ಬಿ ಸರಿಯಾದ ಉತ್ತರ. ಟೆಸ್ಟ್ ಕ್ರಿಕೆಟ್ನಲ್ಲಿ 600 ವಿಕೆಟ್ ಪಡೆದ ವಿಶ್ವದ ಮೊದಲ ವೇಗದ ಬೌಲರ್ ಯಾರು ಅಂತ ನಿಮಗೆ ಕೇಳಿದ್ದಾರೆ. ಸೊ ಇದು ಜೇಮ್ಸ್ ಆ್ಯಂಡರ್ಸನ್, ಆಪ್ಷನ್ ಎ ಜೇಮ್ಸ್ ಆ್ಯಂಡರ್ಸನ್ ಆಗಿದೆ. ಭಾರತದ ಕ್ರೀಡಾ ಸಚಿವರು ಯಾವ ಸಂಸ್ಥೆಗೆ ಹೊಸ ಲೋಗೋವನ್ನು ಅನಾವರಣಗೊಳಿಸಿದ್ರು ಅಂತ? ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಸಾಯ್ ಅಥವಾ ಭಾರತದ ಕ್ರೀಡಾ ಪ್ರಾಧಿಕಾರ ಅಥವಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಯಾರು ಅಂತ ಕೂಡ ನಿಮಗೆ ಕೇಳ್ಬೋದು. ಕಿರಣ್ ರಿಜಿಜು ಅವರು ಇವಾಗ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ, ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಈ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದಕ್ಕೆ ಹೊಸ ಲೋಗೋ ಅನ್ನು ಅನಾವರಣ ಮಾಡಿದ್ದಾರೆ. ಸೊ 1982ನಲ್ಲಿ ಫಸ್ಟ್ ಲೋಗೋವನ್ನು ಅನಾವರಣ ಮಾಡಿದರು. ಇವಾಗ 2020ನಲ್ಲಿ ಇನ್ನೊಂದು ಹೊಸ ಲೋಗೋವನ್ನು ಅನಾವರಣ ಮಾಡಿದ್ದಾರೆ. ಓಕೆ, ಇವಾಗ ಸ್ವಲ್ಪ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ. ನಿಮಗೆಲ್ಲರಿಗೂ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಲೀಕ್ ಆಗಿರುವಂಥ ಕೀ ಆನ್ಸರ್ನಲ್ಲಿ 5 ಪ್ರಶ್ನೆಗಳು ನಿಮ್ಮ ಪರಿಸರ ವಿಜ್ಞಾನದಿಂದ ಬಂದಿತ್ತು. ಸೊ ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಯಾವುದು? ನೀಲಗಿರಿ ಅಂತ ಹೇಳ್ಬೋದು. ಸೊ ನೀಲಗಿರಿ ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಇದೆಯಲ್ಲ, ಸೊ ಯಾವ ರಾಜ್ಯಗಳನ್ನು ವ್ಯಾಪ್ತಿಯಲ್ಲಿ ಇದೆ ಅಂತ ಹೇಳಬೇಕಂದ್ರೆ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ. ಸೊ ಇದು ಬಯೋಸ್ಪಿಯರ್ ರಿಸರ್ವ್ ಎಸ್ಟಾಬ್ಲಿಷ್ ಆಗಿದ್ದು 1986ನಲ್ಲಿ. ವೆರಿ ಇಂಪಾರ್ಟೆಂಟ್, 2-3 ಸಲ ರಿಪೀಟ್ ಆದಂತಹ ಪ್ರಶ್ನೆ. ಭಾರತದ ಹೂಗಳ ಕಣಿವೆ ಈ ಕೆಳಗಿನ ಯಾವ ಜೀವಗೋಳ ಮೀಸಲು ಭಾಗವಾಗಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ಬೋದು. ಸೊ ಇದು ಉತ್ತರಾಖಂಡ್ನಲ್ಲಿ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಚಮೋಲಿ, ಗರ್ವಾಲ್, ಪಿತೋರ್ಗರ್, ಕುಮ್ನಾವ್ ಈ 3 ಡಿಸ್ಟಿಕ್ಗಳಲ್ಲಿ ಈ ಹೂಗಳ ಕಣಿವೆಯನ್ನು ನಾವು ನೋಡ್ಬೋದು. ಸೊ ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್, ಉತ್ತರಾಖಂಡ್ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನವುಗಳೊಂದಿಗೆ ಕುಡಿಯುವ ನೀರಿನ ಮಾಲಿನ್ಯವು ಬ್ಲ್ಯಾಕ್ ಫುಟ್ ಕಾಯಿಲೆಗೆ ಕಾರಣ ಆಗುತ್ತೆ. ಸೊ ನಿಮಗೆ ಕ್ಲಿಕ್ ಆಗಿರುವಂಥ ಕೀ ಆನ್ಸರ್ನಲ್ಲಿ ಏನು ಬಂದಿತ್ತು? ಇದು ಕೊರೋನಾ ವೈರಸ್ ಯಾವ ವಿಧದ ಆಗಿತ್ತು ಅಂತ ಬಂದಿತ್ತಲ್ವಾ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಮತ್ತು ಮಿನಾಮಾಟ ರೋಗ ಅದನ್ನು ಕೂಡ ಕೇಳಿದರು. ಈ ಕೆಳಗಿನವುಗಳೊಂದಿಗೆ ಕುಡಿಯುವ ನೀರಿನ ಮಾಲಿನ್ಯವು ಬ್ಲ್ಯಾಕ್ ಫುಟ್ ಕಾಯಿಲೆಗೆ ಕಾರಣವಾಗತ್ತೆ. ಸೊ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಅರ್ಸೆನಿಕ್ ಆಪ್ಷನ್ ಬಿ ಸರಿಯಾಗಿದೆ. ಸೊ ಅದೇ ರೀತಿಯಾಗಿ ಇಟಾಯಿ ರೋಗ ಅಂತ ಬರುತ್ತೆ. ಇಟಾಯಿ ರೋಗ ಯಾವುದರಿಂದ ಕಾರಣ ಆಗುತ್ತೆ ಅಂತ ಹೇಳಬೇಕಂದ್ರೆ ಕ್ಯಾಡ್ಮಿಯಮ್. ಇಟಾಯಿ ಕ್ಯಾಡ್ಮಿಯಮ್. ಸೊ ಈ ಬ್ಲ್ಯಾಕ್ ಫುಟ್ ಆರ್ಸೆನಿಕ್ ಇದರಿಂದ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ವೆರಿ ಇಂಪಾರ್ಟೆಂಟ್. IUCN ಪ್ರತಿ ಬಾರಿ ಭಾಳಷ್ಟು ಕ್ವಶನ್ಸ್ಗಳು ಇದ್ರ ಮೇಲೆ ಬರ್ತಾನೆ ಇರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಈ ರೆಡ್ ಡಾಟಾ ಬುಕ್ಗೆ ಸಂಬಂಧಪಟ್ಟಂತೆ IUCN ಇದೆಯಲ್ಲ, ಸೊ ಅದು ಏನು ಮಾಡುತ್ತೆ? ತನ್ನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. 1964ನಲ್ಲಿ ಇದನ್ನು ನಾವೇನು ಮಾಡಿದ್ವಿ? ನಿರ್ಮಾಣ ಮಾಡಿದ್ವಿ. ಸೊ IUCN ಕೆಂಪು ಪಟ್ಟಿ ಈ ಕೆಳಗಿನವುಗಳ ಪಟ್ಟಿಯನ್ನು ಒದಗಿಸುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬೆದರಿಕೆ ಜಾತಿಗಳು ಅಥವಾ ಥ್ರೆಟನ್ಡ್ ಸ್ಪೀಸಸ್ಗಳ ಕುರಿತಾಗಿ ಇದು ಪ್ರಮುಖವಾಗಿ, ಅಂದರೆ ಅಪಾಯದ ಅಂಚಿನಲ್ಲಿರುವಂತಹ ಜಾತಿಗಳ ಕುರಿತಾಗಿ ಇದು ನಮಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಭಾರತದ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 1986. ಇದು ನಿಮ್ಮ ಕೀ ಆನ್ಸರ್ನಲ್ಲಿ ಬಂದಿರುವಂಥದ್ದು. ಸೊ ಇದು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಯಾವುದು ಅಂತ ಕೇಳಿದರೆ ಆರ್ಟಿಕಲ್ 353 ಇದೆಯಲ್ಲ, ಈ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಬರುತ್ತೆ.
ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದನ್ನು ದ್ವಿತೀಯಕ ಮಾಲಿನ್ಯಕಾರವೆಂದು ಕರೆಯಲಾಗತ್ತೆ? ಸೊ ನೋಡಿ, ನಮ್ಮ ಒಂದು ವಾತಾವರಣದಲ್ಲಿ ಪ್ರಾಥಮಿಕ ಮಾಲಿನ್ಯಕಾರಕಗಳು ಮತ್ತು ದ್ವಿತೀಯಕ ಮಾಲಿನ್ಯಕಾರಕಗಳು ಅಂತ ಇರುತ್ತೆ. ಇಲ್ಲಿ ಸರಿಯಾದ ಉತ್ತರ ಓಝೋನ್. ಆದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದ್ರ ಮೇಲೆ ಕೂಡ ಕ್ವಶನ್ಗಳು ಬಂದಿರೋದ್ರಿಂದ. ಪ್ರೈಮರಿ ಪೊಲ್ಯೂಟೆಂಟ್ ಅಥವಾ ಪ್ರಾಥಮಿಕ ಮಾಲಿನ್ಯಕಾರಕಗಳು ಇದೆಯಲ್ಲ, ಸೊ ಇವುಗಳು ಡೈರೆಕ್ಟಾಗಿ ಬೇರೆ ಬೇರೆ ರೀತಿಯಾದಂಥ ಸೋರ್ಸ್ನಿಂದ ಹೊರಗೆ ಬರುತ್ತೆ. ಸೊ ಇದರಲ್ಲಿ ಯಾವುದ್ಯಾವುದು ಅಂತ ಹೇಳಬೇಕಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಅದೇ ರೀತಿಯಾಗಿ ಬೆನ್ಝೇನ್, ಇವೆಲ್ಲ ಇದೆಲ್ಲ ಪ್ರಾಥಮಿಕ ಮಾಲಿನ್ಯಕಾರಕಗಳು ಅಂತ ಹೇಳ್ಬೋದು. ಈಗ ದ್ವಿತೀಯ ಮಾಲಿನ್ಯಕಾರಕಗಳು ಅಂತ ಹೇಳಬೇಕಂದ್ರೆ ಇವು ಡೈರೆಕ್ಟಾಗಿ ಸೋರ್ಸ್ಗಳಿಂದ ಬರಲ್ಲ. ಇವು ಏನಾಗುತ್ತೆ, ಪ್ರಾಥಮಿಕ ಮಾಲಿನ್ಯಕಾರಕಗಳೊಂದಿಗೆ ವರ್ತಿಸುವ ಮೂಲಕ ಈ ಸೆಕೆಂಡರಿ ಅಥವಾ ದ್ವಿತೀಯಕ ಮಾಲಿನ್ಯಕಾರಕಗಳು ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ನಮ್ಮ ಒಂದು ವಾತಾವರಣವನ್ನು. ಸೊ ಹಾಗಾದರೆ ಯಾವುದ್ಯಾವುದು ಅಂತ ಹೇಳಬೇಕಂದ್ರೆ ಓಝೋನ್ ಅನ್ನೋದು, ಅದೇ ರೀತಿಯಾಗಿ ಪ್ಯಾನ್ ಅಂತ ಬರುತ್ತೆ, ಪೆರಾಕ್ಸಿ ಎಕ್ಸೆಟಿಲ್ ನೈಟ್ರೇಟ್ ಅಂತ ಬರುತ್ತೆ, ಅದೇ ಇವೆಲ್ಲ ಇದೆಯಲ್ಲ ಪ್ರಮುಖವಾಗಿ, ಅದೇ ರೀತಿಯಾಗಿ ಸ್ಮಾಗ್, ಇವೆಲ್ಲ ದ್ವಿತೀಯಕ ಮಾಲಿನ್ಯಕಾರಕಗಳಿಗೆ ಉದಾಹರಣೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಓಝೋನ್. ಓಕೆ, ನೆಕ್ಸ್ಟ್ ಕ್ವಶನ್. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವಿನ ದಿಕ್ಕು ಏನು? ಈ ಕ್ವಶನ್ ಕೂಡ ಬಹಳ ಸಲ ಕೇಳಿದ್ದಾರೆ. ಸೊ ಇಲ್ಲಿ ಏಕದಿಕ್ಕಿನ ಯುನಿ ಡೈರೆಕ್ಷನಲ್, ಎರಡನೇದು ಬೈ ಡೈರೆಕ್ಷನಲ್, ಮೂರನೇದು ಮಲ್ಟಿ ಡೈರೆಕ್ಷನಲ್ ಮತ್ತು ಡಿ ಸೈಕ್ಲಿಕ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯುನಿ ಡೈರೆಕ್ಷನಲ್ ಅಥವಾ ಏಕ ದಿಕ್ಕಿನಲ್ಲೇ ಇರುತ್ತೆ ನಮ್ಮ ಒಂದು ಪರಿಸರದಲ್ಲಿ ಶಕ್ತಿಯ ಹರಿವು ಅಂತ ಹೇಳ್ಬೋದು. ಓಕೆ, ಸೊ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಪ್ಲಾಂಟ್ ಹ್ಯಾಸ್ ಬೀನ್ ಪ್ರೊಹಿಬಿಟೆಡ್ ಫ್ರಮ್ ಕಲ್ಟಿವೇಷನ್ ಆ್ಯಂಡ್ ಪ್ಲಾಂಟಿಂಗ್ ಇನ್ ಇಂಡಿಯಾ ವಿಯಾ ದ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ. ಸೊ ನೋಡಿ, ನಮ್ಮ ಒಂದು ಭಾರತದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾಯ್ದೆಯ ಅನ್ವಯ ಯಾವ ಒಂದು ಸಸ್ಯವನ್ನು ಕಲ್ಟಿವೇಷನ್ ಮಾಡೋದಾಗಿರ್ಬೋದು ಅಥವಾ ಅದನ್ನು ನೆಡೋದಾಗಿರ್ಬೋದು ಅಥವಾ ಜಾಸ್ತಿ ತೋಟಗಳನ್ನು ಮಾಡೋದಾಗಿರ್ಬೋದು ನಿಷೇಧ ಮಾಡಿರೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಲೇಡೀಸ್ ಸ್ಲಿಪ್ಪರ್ ಆರ್ಚಿಡ್ಸ್. ಆಪ್ಷನ್ ಡಿ, ಲೇಡೀಸ್ ಸ್ಲಿಪ್ಪರ್ ಆರ್ಚಿಡ್ಸ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಆಗಿದೆ. ಸೊ ಇದಿಷ್ಟು ಈ ಭಾಗದ. ಓಕೆ, ಇನ್ನೂ ಇದೆ, ಒಂದು ನಿಮಿಷ, ಇನ್ನೂ ಇದೆ. ಹಾಂ, ಸೊ ಮೇ 30ರಂದು ತನ್ನ ರಾಜ್ಯತ್ವ ದಿನವನ್ನು ಆಚರಿಸುವ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಸೊ ಇಲ್ಲಿ ಸರಿಯಾದ ಉತ್ತರ ಗೋವಾ ಅಂತ ಹೇಳ್ಬೋದು. ಸೊ ಈ ಬಾರಿ ಇದೆಲ್ಲ ನಮ್ಮ ಬಜೆಟ್ನಲ್ಲಿಯೂ ಕೂಡ ಗೋವಾ ವಿಮೋಚನಾ ದಿನಕ್ಕೆ ಸಂಬಂಧಪಟ್ಟಂತೆ, ಅದರ 60ನೆಯ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಅನುಮೋದನೆಯನ್ನು ಕೂಡ ನೀಡಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಗೋವಾ. ಇದನ್ನು ಕೇಳಿದ್ದಾರೆ, ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಬ್ಲಡ್ ಡೋನರ್ ಡೇ? ಸೊ ವಿಶ್ವ ರಕ್ತದಾನಿಗಳ ದಿನದ ಥೀಮ್ ಏನಾಗಿತ್ತು 2020ಕ್ಕೆ ಸಂಬಂಧಪಟ್ಟಂತೆ? ಸೇಫ್ ಬ್ಲಡ್ ಸೇವ್ಸ್ ಲೈವ್ಸ್ ಅಂತ ಹೇಳ್ಬೋದು. ಸೇಫ್ ಬ್ಲಡ್ ಸೇವ್ಸ್ ಲೈವ್ಸ್, ಇದು ಯಾವುದಕ್ಕೆ? ಜೂನ್ 14ನೇ ತಾರೀಕು ನಾವು ಪ್ರತಿ ವರ್ಷ ಆಚರಣೆ ಮಾಡುವಂತಹ ವರ್ಲ್ಡ್ ಬ್ಲಡ್ ಡೋನರ್ ಡೇ, ಇದರ ಒಂದು ಥೀಮ್ ಆಗಿತ್ತು. ಓಕೆ, ನೆಕ್ಸ್ಟ್, ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಯಾವಾಗ ಆಚರಿಸಲಾಗುತ್ತೆ? ನಿಮಗೆಲ್ಲರಿಗೂ ಗೊತ್ತು, 2020ನಲ್ಲಿ ಸ್ವಲ್ಪ ಮಾದಕ ವಸ್ತುಗಳ ಮೇಲೆ ತುಂಬಾ ಚರ್ಚೆಯಲ್ಲಿ ಇತ್ತು. ಅದಕ್ಕೆ ನಿಮಗೆ RSI ಎಕ್ಸಾಮ್ನಲ್ಲಿಯೂ ಕೂಡ ಬಂದಿತ್ತು ಈ ಕ್ವಶನ್. ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ನಾವು ನೆನಪಿಟ್ಕೋಬೇಕಾಗತ್ತೆ. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಜೂನ್ 26 ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದನ್ನು ವರ್ಲ್ಡ್ ಡ್ರಗ್ ಡೇ ಅಂತ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಜೂನ್ 26. ವಾಟ್ ಈಸ್ ದ ಥೀಮ್ ಆಫ್ ದಿ ಇಂಟರ್ನ್ಯಾಷನಲ್ ಡೇ ಆಫ್ ದಿ ಗರ್ಲ್ 2020? ಸೊ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಇರುತ್ತಲ್ಲ, ಅದರ ಒಂದು ಥೀಮ್ ಏನು ಅಂತ ಕೇಳಿದರೆ 2020ಕ್ಕೆ ಸಂಬಂಧಪಟ್ಟಂತೆ ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್. ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್. ಸೊ ಯುನೆಸ್ಕೋ ಡಿಕ್ಲೇರ್ಸ್ 2021 ಆ್ಯಸ್ ವಿಚ್ ಇಯರ್ ಅಂತ?
ಸೊ 2021ನೇ ಸಾಲಿನ ವರ್ಷವನ್ನು ಯುನೆಸ್ಕೋ ಏನಂತ ಘೋಷಣೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ರಿಯೇಟಿವ್ ಎಕನಾಮಿ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿಗಾಗಿ ಸೃಜನಶೀಲ ಆರ್ಥಿಕತೆಯ ಅಂತಾರಾಷ್ಟ್ರೀಯ ವರ್ಷ. ಇದು ಯಾವುದಕ್ಕೆ? 2021ಕ್ಕೆ. ಒಂದು ವೇಳೆ ನಿಮಗೆ 2020 ಕೇಳಿದರೆ 2020 ಕೇಳಿದರೆ ಏನಾಗುತ್ತೆ? ಯುನೆಸ್ಕೋ ಏನಂತ ಹೇಳಿದ್ದೆ? ಸೊ ಶಬ್ದ ವರ್ಷ ಅಂತ 2020 ಯುನೆಸ್ಕೋ ಘೋಷಣೆ ಮಾಡಿದೆ. ಸೊ ಅದೇ ರೀತಿಯಾಗಿ ಯಾವುದು WHO ಇದೆಯಲ್ಲ 2020ನೇ ಸಾಲಿನ ವರ್ಷವನ್ನು ನರ್ಸ್ ಆ್ಯಂಡ್ ಮಿಡ್ವೈಫ್ ಅಂತ ಘೋಷಣೆ ಮಾಡಿದೆ. ಸೊ ಅದೇ ರೀತಿಯಾಗಿ ತೆಲಂಗಾಣ 2020ನೇ ಸಾಲನ್ನು ಏನು ಇಯರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಘೋಷಣೆ ಮಾಡಿದೆ. ಸೊ 2020 ಕೂಡ ನೆನ್ಪಿಟ್ಕೊಳ್ಳಿ, 2021 ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ. ಸಾರ್ವಜನಿಕ ವ್ಯವಹಾರಗಳ ವಿಭಾಗದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ 2020 ಯಾರು ಪಡೆದಿದ್ದಾರೆ? ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಂಜೋ ಅಬೆ. ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ. ಯುವ ಗಣಿತಜ್ಞರಿಗೆ ರಾಮಾನುಜನ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಲ್ಲದವರು ಯಾರು? ನಿಮಗೆಲ್ಲರಿಗೂ ಗೊತ್ತು ಈ ಒಂದು ಯಾವುದು ರಾಮಾನುಜನ್ ಪ್ರಶಸ್ತಿ ಕೇವಲ ಭಾರತೀಯರಿಗೆ ನೀಡುವಂತಹ ಪ್ರಮುಖವಾದ ಪ್ರಶಸ್ತಿ. ಆದರೆ ಈ ಬಾರಿ ಈ ಒಂದು ರಾಮಾನುಜನ್ ಪ್ರಶಸ್ತಿಯನ್ನು ಭಾರತೀಯರಲ್ಲದೇ ಇರುವಂತಹ ಮ್ಯಾಥಮೆಟಿಷಿಯನ್ ಗಣಿತಶಾಸ್ತ್ರಜ್ಞರು ಪಡ್ಕೊಂಡಿದ್ದಾರೆ. ಅದು ಯಾರು ಅಂತ ಹೇಳಬೇಕಂದ್ರೆ ಕೆರೋಲಿನಾ ಅರೌಜೋ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಹೂ ಹ್ಯಾಸ್ ವನ್ US 1 ಮಿಲಿಯನ್ ಗ್ಲೋಬಲ್ ಟೀಚರ್ಸ್ ಪ್ರೈಸ್ 2020? US 1 ಮಿಲಿಯನ್ ಪ್ರಶಸ್ತಿ ಅಮೌಂಟನ್ನು ಹೊಂದಿರುವಂತಹ ಜಾಗತಿಕ ಶಿಕ್ಷಕರ ಪ್ರಶಸ್ತಿ 2020 ಗೆದ್ದವರು ಯಾರು ಅಂತ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ ರಂಜಿತ್ ಸಿಂಗ್ ದಿಸಾಲೆ. ಆಪ್ಷನ್ ಸಿ ಸರಿಯಾದ ಉತ್ತರ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂತ ಹೇಳಬೇಕಂದ್ರೆ ಇದರಲ್ಲಿ ನಮ್ಮ ಭಾರತೀಯ ಚಲನಚಿತ್ರ ಸೇರ್ಪಡೆ ಆಗಿರೋದ್ರಿಂದ. ಸೊ ಇಲ್ಲಿ ನೋಡಿ, ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ 93ನೇ ಅಕಾಡೆಮಿ ಪ್ರಶಸ್ತಿಗಳಿಗೆ ಯಾವ ಭಾರತೀಯ ಚಲನಚಿತ್ರವನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಜಲ್ಲಿಕಟ್ಟು. ವೆರಿ ವೆರಿ ಇಂಪಾರ್ಟೆಂಟ್. ಮಲಯಾಳಂ ಭಾಷೆಯ ಜಲ್ಲಿಕಟ್ಟು ಇದೆಯಲ್ಲ 93ನೇ ಅಕಾಡೆಮಿ ಅವಾರ್ಡಲ್ಲಿ ಸೇರ್ಪಡೆ ಆದಂತಹ ಭಾರತೀಯ ಚಲನಚಿತ್ರ. ನೆಕ್ಸ್ಟ್ ಇಂಪಾರ್ಟೆಂಟ್. ಇತ್ತೀಚೆಗೆ ಘೋಷಿಸಿದ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ 2020ರಲ್ಲಿ ಈ ಕೆಳಗಿನ ಯಾವ ಭಾರತೀಯ ಕ್ರಿಕೆಟಿಗ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸೊ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರೋಹಿತ್ ಶರ್ಮಾ. ಆಪ್ಷನ್ ಎ ಸರಿಯಾದ ಉತ್ತರ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಸ್ಪೋರ್ಟ್ಸ್ ಮೇಲೆ ಒಂದಾದರೂ ಪ್ರಶ್ನೆ ಬರುತ್ತೆ. ಓಕೆ, ಸೊ ಜಿಯೋಗ್ರಫಿನೂ ಹೇಳ್ತೀನಿ ಅಂತ ಹೇಳಿದ್ನಾ? ಓಕೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ. ಸೊ 10 ಪ್ರಮುಖವಾದ ಪ್ರಶ್ನೆಗಳನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ? ನಿಮಗೆ ಈ ಕ್ವಶನ್ ಎಲ್ಲಿ ಬಂದಿತ್ತು ಅಂದರೆ ಅಂಡಮಾನ್ ನಿಕೋಬಾರ್ ಆಪ್ಷನಲ್ಲಿ ಇತ್ತೇನೋ. ಸೊ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾವುದು ಹೊಂದಿತ್ತು ಅಂತ ಯಾವುದೋ ಎಕ್ಸಾಮ್ನಲ್ಲಿ KS ಎಕ್ಸಾಮ್ನಲ್ಲಿ ಕೇಳಿದರು. ಆದರೆ ಅದರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇದ್ದಿದ್ದರಿಂದ ಆ ಆಪ್ಷನನ್ನು ಹಾಕಬೇಕಾಯಿತು. ಇಲ್ಲಿ ಇದೆಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ಇಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ? ಇಲ್ಲಿ ಸರಿಯಾದ ಉತ್ತರ ಮಧ್ಯಪ್ರದೇಶ್. ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ಸ್? ಇದು ಯಾವುದು? ಮಧ್ಯಪ್ರದೇಶ್ 9 ನ್ಯಾಷನಲ್ ಪಾರ್ಕ್ಗಳನ್ನು ಹೊಂದಿದೆ. ನೆಕ್ಸ್ಟ್, ದಕ್ಷಿಣದಲ್ಲಿ ಮಾಲ್ವಾ ಪ್ರಸ್ಥಭೂಮಿಯ ಗಡಿ ಯಾವುದು ಅಂತ ಕೇಳಿದ್ದಾರೆ. ದ ಬೌಂಡ್ರಿ ಆಫ್ ಮಾಲ್ವಾ ಪ್ಲೇಟ್ಯೂ ಆನ್ ದ ಸೌತ್ ಈಸ್ ಅಂತ ಕೇಳಿದ್ದಾರೆ. ಯಾವುದು? ವಿಂಧ್ಯಗಳು ಇದೆಲ್ಲ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಂಧ್ಯ ಮತ್ತು ಸತ್ಪುರ ಶ್ರೇಣಿಗಳ ನಡುವೆ ಈ ಕೆಳಗಿನ ಯಾವ ನದಿ ಹರಿಯುತ್ತೆ? ಇದನ್ನು ಕೂಡ ಬಹಳ ಸಲ ನಿಮಗೆ ಕೇಳಿದ್ದಾರೆ. ನರ್ಮದಾ ನದಿ. ಸೊ ಪ್ರಮುಖವಾಗಿ ಇಲ್ಲಿ ಹರಿಯುವಂಥ ನದಿ. ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಒಳನಾಡಿನ ಲವಣಯುಕ್ತ ಗದ್ದೆ ಇದೆ? ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಇಲ್ಲಿ ಇದೆಯಲ್ಲ ಯಾವುದಕ್ಕೆ ಸಂಬಂಧಪಟ್ಟಂತೆ? ಇಂಡಿಯಾ
ಭಾರತಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಲೈನ್ ವೆಟ್ಲ್ಯಾಂಡ್ ಅಂತ ಇದೆ. ಸೊ ಲವಣಯುಕ್ತ ಗದ್ದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ರಾಜಸ್ಥಾನ್. ಈ ಕೆಳಗಿನ ಯಾವ ಕಲ್ಲಿದ್ದಲು ಉಳಿದವುಗಳಿಗಿಂತ ಹೆಚ್ಚಿನ ಶೇಕಡಾವಾರು ಇಂಗಾಲವನ್ನು ಹೊಂದಿರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅಂಥ್ರಾಸೈಟ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಕೋಲ್ಸ್ ಕಂಟೇನ್ ಅ ಹೈಯರ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ದೆನ್ ದ ರೆಸ್ಟ್. ಸೊ ಸರಿಯಾದ ಉತ್ತರ ಅಂಥ್ರಾಸೈಟ್. ಭೂಕಂಪದ ಪ್ರಮಾಣವನ್ನು ಅಥವಾ ಮ್ಯಾಗ್ನಿಟ್ಯೂಡನ್ನು ಯಾವುದರಿಂದ ಅಳೆಯಲಾಗತ್ತೆ ಅಂತ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ರಿಕ್ಟರ್ ಸ್ಕೇಲ್. 1935ನಲ್ಲಿ ಚಾರ್ಲ್ಸ್ ರಿಕ್ಟರ್ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನು ಪತ್ತೆ ಮಾಡಿದರು. ಸೊ ಭೂಕಂಪದ ಮ್ಯಾಗ್ನಿಟ್ಯೂಡನ್ನು ಅಥವಾ ಪ್ರಮಾಣವನ್ನು ಅಳಿಲಿಕ್ಕೆ ಬಳಸಲಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಭೂಮಿಯಲ್ಲಿ ಸಂಭವಿಸುವ ಭೂಕಂಪಗಳ 68%ನಷ್ಟಿರುವ ಪ್ರಸಿದ್ಧ ರಿಂಗ್ ಆಫ್ ಫೈರ್ ಎಲ್ಲಿದೆ ಅಂತ. ದ ಫೇಮಸ್ ರಿಂಗ್ ಆಫ್ ಫೈರ್ ವಿಚ್ ಅಕೌಂಟ್ ಫಾರ್ 68% ಆಫ್ ಆನ್ ಅರ್ತ್ ಕ್ವೇಕ್ ಆಕರಿಂಗ್ ಇನ್ ದ ಅರ್ತ್ ಈಸ್ ಇನ್ ದ ಅಂತ ಕೇಳಿದ್ದಾರೆ. ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದು ಪೆಸಿಫಿಕ್ ಓಷಿಯನ್ನಲ್ಲಿ ಇದೆ. ಆಪ್ಷನ್ ಸಿ ಪೆಸಿಫಿಕ್ ಓಷಿಯನ್ನಲ್ಲಿ. ಸೊ ಭಾರತದಲ್ಲಿ ಖನಿಜಗಳಿಂದ ಸಮೃದ್ಧವಾಗಿರುವ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದ್ದಾರೆ. ದ ಪ್ಲೇಟ್ಯೂ ರಿಚ್ ಇನ್ ಮಿನರಲ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಅದು ಛೋಟಾ ನಾಗ್ಪುರ್ ಪ್ಲೇಟ್ಯೂ ವೆರಿ ಇಂಪಾರ್ಟೆಂಟ್. ಸೊ ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಸೊ ಈ ಒಂದು ಭಾಗದಲ್ಲಿ ನಾವು ಅದನ್ನು ನೋಡ್ಬೋದು. ಯಾವ ರಾಜ್ಯವು ಭಾರತದಲ್ಲಿ ಅತಿ ದೊಡ್ಡ ಪ್ರದೇಶವನ್ನು ಹೊಂದಿದೆ? ಸೊ ಏರಿಯಾ ವೈಸ್ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ರಾಜಸ್ಥಾನ್. ಇದನ್ನು ಕೂಡ ಕೇಳಿದ್ದಾರೆ ನಿಮಗೆ. ಸೊ ಸರಿಯಾದ ಉತ್ತರ ರಾಜಸ್ಥಾನ್. ಕೆಳಗಿನ ಯಾವ ಬಂದರಿನಲ್ಲಿ ಕೃತಕ ಬಂದರು ಇದೆ ಅಂತ ಕೇಳಿದ್ದಾರೆ. ಸೊ ಆರ್ಟಿಫಿಷಿಯಲ್ ಪೋರ್ಟ್ ಅಂತ ಕೇಳಿದ್ದಾರೆ. ಸೊ ಯಾವುದು ಅಂತ ಹೇಳಬೇಕಂದ್ರೆ ಚೆನ್ನೈ ಇದು ಆರ್ಟಿಫಿಷಿಯಲ್ ಓಲ್ಡೆಸ್ಟ್ ಹಾರ್ಬರ್ ಅಂತ ಹೇಳ್ಬೋದಾಗಿದೆ. ಸೊ ಮತ್ತು ಅದೇ ರೀತಿಯಾಗಿ ಇತ್ತೀಚೆಗೆ ನಡೆದಂಥ ಎಕ್ಸಾಮ್ನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಯಾವ ಒಂದು ಬಂದರನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಕೋಲ್ಕತ್ತಾ ಬಂದರನ್ನು ಮರುನಾಮಕರಣ ಮಾಡಲಾಗಿದೆ. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ. ವಿಶ್ವದ ಅತ್ಯುತ್ತಮ ಯುರೇನಿಯಂ ಅದಿರಿನ ನೆಲೆಗಳಾದ ಜುದುಗೌಡ್ ಯಾವ ರಾಜ್ಯದಲ್ಲಿ ಇದೆ? ವೆರಿ ಇಂಪಾರ್ಟೆಂಟ್. ಜುದುಗೌಡ ಹೋಮ್ ಟು ದ ವರ್ಲ್ಡ್ಸ್ ಫೈನೆಸ್ಟ್ ಯುರೇನಿಯಂ ಓರ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಜಾರ್ಖಂಡ್. ಆಪ್ಷನ್ ಸಿ ಜಾರ್ಖಂಡ್. ಓಕೆ, ಸೊ ಹಾಗಾದರೆ ಮುಗೀತು ಪ್ರಶ್ನೆಗಳು ಎಲ್ಲ. ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಆದರೆ ವೆರಿ ಇಂಪಾರ್ಟೆಂಟ್ ಆದಂಥದ್ದನ್ನು ಮಾತ್ರ ನಿಮಗೆ ಕೊಟ್ಟಿದ್ದೀನಿ. ಸಾಧ್ಯವಾದರೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಯಾಕಂದರೆ ತುಂಬಾ ಕಡಿಮೆ ದಿನ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಓದ್ಕೊಳ್ಳಿ ಆದಷ್ಟು. ಎಲ್ಲ ಒಂದು ಟಾಪಿಕ್ಗಳನ್ನು ಹೇಳ್ತಾನೆ ಇದ್ದೀನಿ. ಮತ್ತು ಆ ಪ್ಲೇಲಿಸ್ಟ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಆ ಟಾಪಿಕ್ಗಳಿಂದ ಖಂಡಿತವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.